ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ನೀಡುತ್ತಿದ್ದಾರೆ ಇಬ್ಬರು ಕನ್ನಡಿಗರು. ಹೌದು ವೀಕ್ಷಕರೇ, ಆರ್ಸಿಬಿ ಸಿಎಸ್ಕೆ ಮತ್ತೆ ಕೆಕೆಆರ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಈಗ ಪ್ಲೇಯಿಂಗ್ 11 ನಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗುತ್ತಿದೆ. ಕಳೆದ ಸಿಎಸ್ಕೆ ಮತ್ತೆ ಕೆಕೆಆರ್ ವಿರುದ್ಧ ಆರ್ಸಿಬಿ ಆಟಗಾರರು ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಆದ್ದರಿಂದ ಪ್ಲೇಯಿಂಗ್ 11 ನಲ್ಲಿ ಈಗ ದೊಡ್ಡ ಬದಲಾವಣೆ ಮಾಡಲಾಗುತ್ತಿದ್ದು, 3 ಪಂದ್ಯಗಳಲ್ಲಿ ವಿಫಲವಾಗಿದ್ದ ರಜತ್ ಪಟಿದಾರ್ ಅವರ ಬದಲಿಗೆ ಕರ್ನಾಟಕದ ಸ್ಫೋಟಕ ಆಲ್ರೌಂಡರ್ ಆಗಿರುವ ಮನೋಜ್ ಭಾಂಡಾಗೆಗೆ ಅವಕಾಶ ನೀಡಬಹುದು ಎಂದು ಮೀಡಿಯಾ ರಿಪೋರ್ಟ್ಸ್ ಗಳಿಂದ ಮಾಹಿತಿಗಳು ಲಭ್ಯವಾಗುತ್ತಿವೆ. ಮನೋಜ್ ಭಾಂಡಾಗೆ ಅವರು ಒಬ್ಬ ಒಳ್ಳೆಯ ಆಲ್ರೌಂಡರ್ ಆಗಿದ್ದು, ಇದರ ಜೊತೆಗೆ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಮ್ಯಾಚ್ ಫಿನಿಶ್ ಮಾಡಬಲ್ಲ ತಾಕತ್ತು ಕೂಡ ಹೊಂದಿದ್ದಾರೆ. ಮತ್ತೆ ಇತ್ತೀಚೆಗೆ ಡೊಮೆಸ್ಟಿಕ್ ಸರ್ಕ್ಯೂಟ್ ನಲ್ಲಿಯೂ ಕೂಡ ಮನೋಜ್ ಭಾಂಡಾಗೆ ಅವರು ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಮನೋಜ್ ಭಾಂಡಾಗೆ ಅವರು ಬ್ಯಾಟಿಂಗ್ ನ ಜೊತೆಗೆ ಮೀಡಿಯಂ ಪೇಸ್ ಬೌಲರ್ ಕೂಡ ಆಗಿದ್ದು, ಇದರಿಂದ ಆರ್ಸಿಬಿ ತಂಡಕ್ಕೆ ಇನ್ನಷ್ಟು ಬಲ ಬರಲಿದೆ. ಮತ್ತೆ ಮನೋಜ್ ಭಾಂಡಾಗೆ ಅವರ ಜೊತೆಗೆ ವಿಜಯ್ ಕುಮಾರ್ ವೈಶಾಖ್ ಅವರು ಸಹ ಆರ್ಸಿಬಿ ತಂಡಕ್ಕೆ ಎಂಟ್ರಿ ನೀಡುತ್ತಿದ್ದಾರೆ. ಕಳೆದ ಪಂದ್ಯದಲ್ಲಿ ವಿಜಯ್ ಕುಮಾರ್ ವೈಶಾಖ್ ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಪ್ಲೇಯಿಂಗ್ 11 ನಲ್ಲಿ ಕಣಕ್ಕಿಳಿದಿದ್ದರು. ಮತ್ತೆ ತಮ್ಮ ಮೊದಲ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ವಿಜಯ್ ಕುಮಾರ್ ವೈಶಾಖ್ ಅವರು ಆರ್ಸಿಬಿಯ ಎಲ್ಲಾ ಬೌಲರ್ಸ್ ಗಳನ್ನು ಕೂಡ ಧೂಳಿಪಟ ಮಾಡುತ್ತಿದ್ದಾಗ ಅದ್ಭುತ ಬೌಲಿಂಗ್ ದಾಳಿ ನಡೆಸುವ ಮೂಲಕ ಕೇವಲ 4 ಓವರ್ಗಳಲ್ಲಿ 23 ರನ್ ನೀಡಿ 1 ವಿಕೆಟ್ ಪಡೆದು ಮಿಂಚಿದ್ದರು. ಆದರೆ ಇವರ ಅದ್ಭುತ ಬೌಲಿಂಗ್ ನ ಹೊರತಾಗಿಯೂ ಕೂಡ ಆರ್ಸಿಬಿಯ ಬೇರೆ ಯಾವುದೇ ಬೌಲರ್ಸ್ ಗಳಿಂದಲೂ ಕೂಡ ಸಾಥ್ ಸಿಗಲಿಲ್ಲ. ಆದ್ದರಿಂದ ಎಲ್ಎಸ್ಜಿ ವಿರುದ್ಧ ನಡೆಯಲಿರುವ ಪಂದ್ಯದಲ್ಲಿಯೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪ್ಲೇಯಿಂಗ್ 11 ನಲ್ಲಿ ಕಣಕ್ಕಿಳಿಯಲಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.